ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿದ್ಧಾರ್ಥ ಶಿವಕುಮಾರ್. ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿ ವಿಚಾರ ಚರ್ಚೆ ಆಗ್ತಾಯಿದೆ ವೀಕ್ಷಕರೇ. ರಾಜ್ಯದಲ್ಲಿ ಹೌದು, ಯಾಕಂತಂದರೆ ಏನು ಹಿಂದೆ ನಡೆದಿರ್ತಕ್ಕಂಥ ಮಾತುಕತೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯವ್ರಿಗೆ ಏನು ಮಾತುಕತೆ ಆಗಿತ್ತು, ಅಂದರೆ ಅಧಿಕಾರ ಹಸ್ತಾಂತರದ ಏನು ವಿಚಾರ ಚರ್ಚೆ ಆಗಿತ್ತು, ಅದ್ರ ಪ್ರಕಾರ ಈ ಎರಡೂವರೆ ವರ್ಷ ಸರ್ಕಾರಕ್ಕೆ ಏನು ತುಂಬಿದೆ, ಈಗ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆಸೆಯನ್ನು ತೆರೆದಿಟ್ಟಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಲೇಬೇಕಂತೇಳಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಹಂಗಾಗಿ ನನಗನ್ನಿಸಿದ ಮಟ್ಟಿಗೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವೋ ಅನ್ನೋದು ಭಾಳ ಕುತೂಹಲ. ಯಾಕಂತಂದರೆ ಇವತ್ತು ರಾತ್ರಿಯೇ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾಳೆ ಇದ್ರಕ್ಕೊಂದು ಕ್ಲೈಮ್ಯಾಕ್ಸ್ ಸಿಗ್ಬೋದು. ಇದ್ರ ಬಗ್ಗೆ ನಾನು ಆಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ವೀಕ್ಷಕರೇ. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂತಂದರೆ ಡಿ ಕೆ ಶಿವಕುಮಾರ್ ಒಂದು ಏನೊಂದು ಐಡಿಯಾ ಅಂತಂತಂದರೆ, ಏನು ಹಿಂದೆ ಶಾಸಕಾಂಗ ಪಕ್ಷದ ಏನು ಸಭೆ ಕರೆದಿದ್ರು, ಅಂದರೆ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು CLP ನಾಯಕನ ಆಯ್ಕೆ ಮಾಡಬೇಕಲ್ಲ. CLP ನಾಯಕರು ಯಾರಾಗ್ತಾರೆ, ಸಾಮಾನ್ಯವಾಗಿ CLP ನಾಯಕರು ಯಾರಾಗ್ತಾರೆ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇರುತ್ತೆ. ಹಾಗಾಗಿ CLP ನಾಯಕರ ಏನು ಆಯ್ಕೆ ಏನೋ ಈಗೂ ಮಾಡಲೇಬೇಕಾಗುತ್ತೆ. ಅಂದರೆ ಶಾಸಕರ ಒಂದು ಓಟ್ ಮುಖಾಂತರ, ಶಾಸಕರ ಒಂದು ಓಟು ಮಾಡುವ ಮುಖಾಂತರ CLP ನಾಯಕನ ಒಂದು ಆಯ್ಕೆ ಆಗುತ್ತೆ. ಅದು ಪ್ರತಿಯೊಂದು ಪಕ್ಷ ಆಗಿರ್ಬೋದು, ಅದು BJP ಆಗಿರ್ಬೋದು, ರಾಷ್ಟ್ರೀಯ ಪಕ್ಷ ಯಾವುದೇ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಬಟ್ CLP ನಾಯಕನ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿನ ಎಲ್ಲ ರಾಜ್ಯದ ಎಲ್ಲ ಶಾಸಕರು, ಅಂದರೆ ಅವರ ಪಾರ್ಟಿ, ಈ ಕಾಂಗ್ರೆಸ್ ಪಾರ್ಟಿ ಆದರೆ ಕಾಂಗ್ರೆಸ್ ಪಾರ್ಟಿ, BJP ಪಾರ್ಟಿ ಆದರೆ BJP ಪಾರ್ಟಿ. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ, ಕಾಂಗ್ರೆಸ್ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ತಮ್ಮ ಒಂದು ಮತವನ್ನು CLP ನಾಯಕನ ಯಾರಾಗಬೇಕಂತೇಳಿ ಅರ್ಹತೆ ಇರುವಂಥವ್ರಿಗೆ ಅವರು ವೋಟ್ ಮಾಡುವ ಮುಖಾಂತರ CLP ನಾಯಕನ ಆಯ್ಕೆಯನ್ನು ಅವರು ಮಾಡ್ತಾರೆ ಶಾಸಕರು. ಇದು ಎಲ್ಲ ಒಂದು ರಾಜ್ಯಗಳಲ್ಲಿ ಈ ಪ್ರೊಸೀಜರ್ ಇದೆ. ಬಟ್ ನಮ್ಮ ರಾಜ್ಯದಲ್ಲಿ ಏನು ಹಿಂದೆ ಎರಡೂವರೆ ವರ್ಷದ ಹಿಂದೆ ಏನು ಈ ರೀತಿ ಆಯ್ಕೆ ಆಗಿತ್ತು, ಅಂದರೆ ಎಲ್ಲರ ಒಂದು ಮುಂದೆ ಅಂದರೆ ಗೌಪ್ಯವಾಗಿ ಇರಲಿಲ್ಲ. ಅಂದರೆ ಈಗ ಶಾಸಕರ ಒಂದು ಏನು ಮತ ಚಲಾಯಿಸುವುದಂಥದ್ದು ಅಂತಂದರೆ CLP ನಾಯಕನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಏನು ಗೌಪ್ಯವಾಗಿರಲಿಲ್ಲ ಶಾಸಕರ ಒಂದು ಅಭಿಪ್ರಾಯ. ಈ ಗೌಪ್ಯವಾಗಿ ಮತ ಮಾಡೋದ್ರ ಮುಖಾಂತರ CLP ನಾಯಕನ ಆಯ್ಕೆ ಮಾಡಿದರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಅರಿತುಕೊಂಡಿರುವಂಥ ಒಂದು ಪ್ಲ್ಯಾನ್. ಹಾಗಾಗಿ ಈ ಒತ್ತಡ ಏನಂತಂತಂದರೆ, ಈ CLP ನಾಯಕನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಏನು ಶಾಸಕರ ಒಂದು ಅಭಿಪ್ರಾಯ ಇರುತ್ತೆ, ಅಂದರೆ ಮತ ಮಾಡುವಂಥ ಮುಖಾಂತರ ಆ ಒಂದು ಪಟ್ಟು ಇಡುವಂಥ ಸಾಧ್ಯತೆ, ಅಂದರೆ ಗೌಪ್ಯ ಮತದಾನಕ್ಕೆ ಬೇಡಿಕೆ ಇಡುವಂಥ ಸಾಧ್ಯತೆ ಇದೆ ಅಂಥೇಳಿ ಹಲವಾರು ಮೀಡಿಯಮ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಬಟ್ ನನಗನ್ಸಿದ ಮಟ್ಟಿಗೆ ಹೌದು, ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಐಡಿಯಾ ಪ್ಲ್ಯಾನು ತಲೆಯಲ್ಲಿ ಓಡ್ತಾ ಇದೆ. ಈ ರೀತಿ ಏನಾದರೂ ಗೌಪ್ಯ ಮತದಾನ ಮಾಡಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಹಲವಾರು ಶಾಸಕರು ಡಿ ಕೆ ಶಿವಕುಮಾರ್ ಅವರಿಗೆ ಮತ ಮಾಡುವ ಮುಖಾಂತರ CLP ನಾಯಕನ ಆಯ್ಕೆ ಡಿ ಕೆ ಶಿವಕುಮಾರ್ ಅವರು ಆಗುವಂಥ ಸಾಧ್ಯತೆಯೂ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಏನಂತಂತಂದರೆ, ಈ ಗೌಪ್ಯ ಮತದಾನ ಮಾಡುವ ಮುಖಾಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ CLP ನಾಯಕನ ಏನು ಆಯ್ಕೆ ಇರುತ್ತೆ, ಆ CLP ನಾಯಕನಾಗಿ ಅಂದರೆ ಡಿ ಕೆ ಶಿವಕುಮಾರ್ ನಾವು ಹೊರಗೆ ಹೋಗ್ಬೇಕನ್ನೋ ಒಂದು ಆಸೆಯನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಅದು ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಅವರು CLP ನಾಯಕನಾಗುವಂಥ ಸಾಧ್ಯತೆಯೂ ಇದೆ, ಗೌಪ್ಯವಾಗಿ ಮಾಡಿದ್ದೇ ಆದಲ್ಲಿ. ಬಟ್ ಗೌಪ್ಯವಾಗಿ ಮಾಡಿಲ್ಲ ಅಂತಂದರೆ ಅದು ಕಷ್ಟ ಆಗ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಈ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂತೇಳಿ ಹಲವಾರು ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ನನಗನ್ಸಿದ ಮಟ್ಟಿಗೆ ಹೌದು, ಇದು ಕನ್ಫರ್ಮ್ ಡಿ ಕೆ ಶಿವಕುಮಾರ್ ಈ ರೀತಿ ಪ್ಲ್ಯಾನ್ ಕೂಡ ಮಾಡ್ಯಾರ ಅಂತೇಳಿ ನನಗೂ ಅನಿಸ್ತಾ ಇದೆ. ಹಾಗಾಗಿ ಇವತ್ತು ಏನು ಇದು ರಾಜ್ಯದಿಂದ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಲ್ಲಿಗೆ ಹೊರಟಿದ್ದಾರೆ. ಡೆಲ್ಲಿಗೆ ಹೋಗಿ ಇವತ್ತು ರಾತ್ರಿ ರಾಹುಲ್ ಗಾಂಧಿ ಏನಾದರೂ ಬಂದಿದ್ದೇ ಆದಲ್ಲಿ ನಾಳೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು 1-to-1 ಮೀಟಿಂಗ್ ಮಾಡಿ ಇಲ್ಲಿ ರಾಜ್ಯದ ಏನು ಬೆಳವಣಿಗೆಗಳ ಕುರಿತು ಇಬ್ಬರು, ಅಂದರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರು ಕೂತು ಸಮಾಲೋಚನೆ ಮಾಡ್ತಾರೆ. ಏನಂತಂದರೆ ರಾಜ್ಯದ ಏನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ವಿಷಯವಾಗಿ ಏನು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ. ಆಮೇಲೆ ಇದಕ್ಕೊಂದು ಫುಲ್ ಸ್ಟಾಪ್ ಬಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನನಗನ್ಸಿದ ಮಟ್ಟಿಗೆ ಈ ಗೌಪ್ಯ ಮತದಾನ ಮಾಡೋ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಆಶೆಯನ್ನು, ಅಂದರೆ ಮುಖ್ಯಮಂತ್ರಿ ಆಶೆಯನ್ನು ಈಡೇರಿಸಿಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ವೀಕ್ಷಕರೇ. ಹಾಗಾಗಿ ಕಾದು ನೋಡೋಣ ವೀಕ್ಷಕರೇ,
ಈ ಒಂದು CLP ನಾಯಕನ ಆಯ್ಕೆಯಲ್ಲಿ ಯಾವ ರೀತಿ ಗೋಪ್ಯ ಮತ ಆಗುತ್ತಾ ಇಲ್ವಾ ಅನ್ನೋದು ಕಾದು ನೋಡೋಣ. ನಮಸ್ಕಾರ ವೀಕ್ಷಕರೇ.